ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಗಳು ಇನ್ನೊಂದು ಕಡೆ ಹೇಳ್ತಾರೆ, ಜೀವ ಶಕ್ತಿಯ ಮಿಶ್ರಣವೇ ಅದ್ಭುತ ಜಗತ್ತು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಭೌತಿಕ ಮತ್ತು ಮಾನಸಿಕ ಕಾರ್ಯಗಳು ನಡೆಯಬೇಕಾದರೆ ಶಕ್ತಿ ಬೇಕು. ಶಕ್ತಿಯ ಎಲ್ಲ ಭಾಗದಲ್ಲಿಯೂ ಪ್ರತಿ ಕ್ಷಣವೂ ಅಪ್ರತಿಮವಾದ ಶಕ್ತಿ ಕೆಲಸ ಮಾಡುತ್ತಿರುತ್ತದೆ. ಜಗತ್ತೆಲ್ಲ ಶಕ್ತಿಮಯ. ಭೌತ ಶಕ್ತಿಗೆ ಅಪಾರ ಮತ್ತು ಅಭೌತ ಶಕ್ತಿಗೆ ಪರ ಎಂದು ಕರೆಯುತ್ತಾರೆ. ಈ ಎರಡು ಶಕ್ತಿಗಳು ಸೇರಿ ಪ್ರಕೃತಿ ಎಂದು ಕರೆದಿದ್ದಾರೆ. ಈ ಶಕ್ತಿಗಳೇ ಭಗವಂತನ ಎರಡು ಸಾಧನೆಗಳು. ಭೌತ ಶಕ್ತಿಗೆ ಭೂಮಿ, ನೀರು, ಬೆಳಕು, ಗಾಳಿ, ಆಕಾಶ ಎಂಬ 5 ರೂಪಗಳಿವೆ. ಅಭೌತ ಶಕ್ತಿಗೆ ಮನಸ್ಸು, ಬುದ್ಧಿ, ಅಹಂ ಎಂಬ 3 ರೂಪಗಳಿವೆ. ಪ್ರಕೃತಿ ಈ 8 ಪ್ರಕಾರದಲ್ಲಿದೆ. ನಮ್ಮ ಶರೀರ ಕೂಡ ಇದೇ 8 ಶಕ್ತಿಗಳಿಂದ ನಿರ್ಮಾಣ ಆಗಿದೆ. ಜಗತ್ತಿನ ಮೂಲದಲ್ಲಿ ಶಕ್ತಿಯ ರೂಪ. ಕಣ್ಣಿಗೆ ಕಾಣುವುದು ಶಕ್ತಿಯ ದೃಶ್ಯ ರೂಪ. ಸುಖ, ದುಃಖ, ಕ್ರೋಧ ಅನುಭವಿಸುವುದು ಮನಸ್ಸು. ಮನಸ್ಸಿನಿಂದಲೇ ಸಂಕಲ್ಪ, ವಿಕಲ್ಪ ಮೂಡುವುದು. ಭಾವನೆಯ ಕೇಂದ್ರ ಮನಸ್ಸು. ಬುದ್ಧಿ ನಿಶ್ಚಯ ಕೈಗೊಳ್ಳುತ್ತದೆ. ಇವು ಶಕ್ತಿಯ ಅದೃಶ್ಯ ರೂಪ. ಪ್ರತಿಯೊಬ್ಬರ ಶರೀರದಲ್ಲಿ ಮನಸ್ಸು, ಬುದ್ಧಿ, ಅಹಂ ಎಂಬ 3 ಅಂತರಂಗ ಕರಣಗಳು ಇವೆ. ಜೀವನ ಅಂದರೆ 8 ಶಕ್ತಿಗಳ ಕ್ರೀಡೆ. ಇದುವೇ ವಿಶ್ವದಲ್ಲಿ ನಡೆಯುವ ಕ್ರೀಡೆ. ಇದರಲ್ಲಿ ನೀನು ಎಂದು ಹೇಳಿಕೊಳ್ಳುವ ಜೀವಾತ್ಮ ಪರಾಪ್ರಕೃತಿ. ಜೀವ ಒಂದು ಕಡೆ, 8 ಶಕ್ತಿಗಳು ಇನ್ನೊಂದು ಕಡೆ. ಎರಡರ ಸಮ್ಮಿಶ್ರಣವೇ ಅದ್ಭುತ ಜಗತ್ತು. ಈ ದೃಷ್ಟಿಯಿಂದ ನೋಡುವುದೇ ವಿಜ್ಞಾನ. ಬಾಹ್ಯ ಮತ್ತು ಅಂತರಂಗ ಜಗತ್ತುಗಳಿಂದ ಭವ್ಯವಾದ ಸುಂದರವಾದ ವಿಶ್ವ ನಿರ್ಮಾಣ ಆಗಿದೆ. ಇದನ್ನು ಹೊಂದಿಸಿಕೊಟ್ಟವರು ದೇವರು. ಬೀಜವನ್ನು ಒಡೆದು ನೋಡಿದರೆ ಏನೂ ಕಾಣಿಸುವುದಿಲ್ಲ. ಆದರೆ ಅದು ವಿಶಾಲ ವೃಕ್ಷವಾಗಿ ಬೆಳೆದು ಹೂವು, ಹಣ್ಣು, ಲಕ್ಷಾಂತರ ಎಲೆಗಳನ್ನು ರೂಪಿಸುತ್ತದೆ. ಇದೆಲ್ಲ ಎಲ್ಲಿಂದ ಬಂತು ಎನ್ನುವುದೇ ಚಮತ್ಕಾರ, ಪವಾಡ ಎನಿಸುತ್ತದೆ. ಇದು ದೇವನ ಪವಾಡ. ಅಲ್ಲೊಂದು ಶಕ್ತಿ ಇದೆ. ಶಕ್ತಿ ರೂಪ ಕೊಡುತ್ತದೆ. ಶಕ್ತಿ ಅವ್ಯಕ್ತವಿದೆ. ಅದಕ್ಕೆ ಪ್ರೇರಣೆ ಕೊಡುವವನು ದೇವರು. ಅದೇ ಜಗತ್ತಿನ ರಹಸ್ಯ. ಜಗತ್ತು ಪವಾಡದ ಸದೃಶ್ಯ. ಪೃಥ್ವಿ ಒಂದು ಕರ್ತಾರನ ಕಮ್ಮಟ. ಪ್ರತಿ ಕ್ಷಣ ಕೆಲಸ ನಡೆದಿರುತ್ತದೆ. ಆ ಕೆಲಸಕ್ಕೆ ದೇವರಿಂದ ಪ್ರೇರಣೆ ದೊರೆಯುತ್ತದೆ ಮತ್ತು ಯೋಜನೆ ಸಿದ್ಧವಾಗಿರುತ್ತದೆ. ಜಗತ್ತನ್ನು, ದೇವರನ್ನು ಕಾಣುವ ರೀತಿ ಇದು. ಈ ಜಗತ್ತು ಕ್ರಿಯಾಕ್ಷೇತ್ರ. ಶಕ್ತಿಯ ವಿಸ್ತಾರಕ್ಕೆ ಆಧಾರವಾಗಿಯೇ ದೇವರು ಇದ್ದಾನೆ. ಇದರಲ್ಲಿ ದೇವರನ್ನು ಕಾಣಬೇಕು. ಅದು ನಿರಾಕಾರ. ಅದು ಜ್ಞಾನ. ಎಲ್ಲವನ್ನು ಬಿಟ್ಟು ಭಗವಂತನನ್ನು ಕಾಣುವುದೇ ಆತ್ಮಜ್ಞಾನ. ಆತ್ಮಜ್ಞಾನ ಮತ್ತು ವಿಶ್ವಜ್ಞಾನ ಎರಡೂ ಬೇರೆ ಬೇರೆ ಎಂದು ಭಾವಿಸಬಾರದು. ದೇವರು ಕಂಡಿಲ್ಲ ಅನ್ನುವುದರಲ್ಲಿ ಅರ್ಥವಿಲ್ಲ. ಇದೇ ದೇವರು ಎಂದು ಗೊತ್ತಿಲ್ಲ. ಭಗವಂತನಿಗೆ ಮಿತಿಗಳು ಇಲ್ಲ. ಅಮಿತವಾದ ವಿಸ್ತಾರವೇ ದೇವರು. ವಿಶ್ವ ಮತ್ತು ಭಗವಂತ ಬೇರೆ ಬೇರೆ ಇಲ್ಲ. ಅನುಭವಿಸಲು ಈ ವೈವಿಧ್ಯತೆ ಇದೆ. ತಸ್ಮೈ ಶ್ರೀ ಗುರವೇ ನಮಃ.